ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕ್ಷೇತ್ರದ ಜನರ ಅಭಿವೃದ್ಧಿ, ವಿದ್ಯಾರ್ಥಿಗಳ ಹಾಗೂ ನಿರುದ್ಯೋಗಿ ಯುವಕರ ಭವಿಷ್ಯದ ಹಿತದೃಷ್ಟಿಯಿಂದ ದೂರದೃಷ್ಟಿ ಯೋಜನೆಯನ್ನಿಟ್ಟುಕೊಂಡು 10 ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇನೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ತಿಳಿಸಿದರು. ಚಿಂತಾಮಣಿ ತಾಲೂಕು ಕಾಸ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಡಗವಾರಳ್ಳಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ, ನಿರ್ಮಲ ಗ್ರಾಮದಲ್ಲಿನ ಬೊಗ್ಗರಂ ನಾರಾಯಣಯ್ಯ ಆದಿಲಕ್ಷ್ಮಮ್ಮ ಸರ್ಕಾರಿ ಪ್ರೌಢಶಾಲೆ ದುರಸ್ತಿ ಕಾಮಗಾರಿ, ಬುಮ್ಶೆಟ್ಟಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ಆದರ್ಶ ಶಾಲೆವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಇರ್ಗಂಪಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಡ್ಡಂಪಲ್ಲಿ ಗ್ರಾಮದ ಕೆರೆ ಕಟ್ಟೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಮತ್ತಿತರ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿ ಕಾಮಗಾರಿಗಳು ಉತ್ತಮ ಗುಣಮಟ್ಟದಿಂದ ನಡೆಸುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಡಾಕ್ಟರ್ ಎಂ. ಸುಧಾಕರ್ ಮಾತನಾಡಿ, ಬಡಗವಾರಳ್ಳಿ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಾದ ಗ್ರಾಮದಲ್ಲಿನ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ 25 ಲಕ್ಷ ರು ವೆಚ್ಚದಲ್ಲಿ ಚಾಲನೆ ನೀಡಲಾಗುತ್ತಿದ್ದು, ತಾನು ಏನೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದರೂ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಬೇಕೆಂಬುದು ನನ್ನ ಉದ್ದೇಶ. ಕನ್ಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ಜಮೀನು ಕೊಟ್ಟಿರುವ ರೈತರಿಗೆ ಈಗಾಗಲೇ ಕೋಟ್ಯಾಂತರ ರು ಹಣವನ್ನು ಕೊಡಿಸುವಂಥ ಕೆಲಸ ಮಾಡುತ್ತಿದ್ದು, ನನ್ನ ದೂರದೃಷ್ಟಿ ಯೋಜನೆಯಿಂದ ಈ ಭಾಗದಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಹೊಂದಿ ಈ ಭಾಗದ ರೈತರ ಜಮೀನುಗಳಿಗೆ ಬಂಗಾರದಂಥ ಬೆಲೆ ಬರುವುದಲ್ಲದೆ ಈ ಭಾಗದಲ್ಲಿನ ಸಾವಿರಾರು ಜನ ನಿರುದ್ಯೋಗಿ ಯುವಕರಿಗೆ ಕೆಲಸ ಕಾರ್ಯಗಳು ಸಿಗಲಿವೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಬುಕ್ಕನಹಳ್ಳಿ ಶಿವಣ್ಣ, ಕೃಷ್ಣರಾಜಪುರ ಮುನ್ರಾಜು, ಕಾಗತಿ ಮಧು, ಕೃಷ್ಣಪ್ಪ ಸೇರಿದಂತೆ ಕಾಗತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ರಜನಿ ಎಲೆಕ್ಟ್ರಾನಿಕ್ಸ್, ಮೊದಲನೇ ಮಹಡಿ, ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜನನ ಸರ್ಕಲ್, ಚಿಂತಾಮಣಿ. ನಿಮ್ಮ LED LCD ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ LED LCD ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514336655 ಮತ್ತೊಂದು 9663941575 ಸಂಪರ್ಕಿಸಬಹುದು. ಬಹುದಿನಗಳ ಬೇಡಿಕೆ ಯಾಕಂದರೆ 2008ರಲ್ಲಿ ಈ ಭಾಗ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಅವತ್ತಿಂದ ನಮ್ಮೂರಲ್ಲಿ ಏನು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತಕ್ಕಂಥದ್ದು ಮತ್ತು ಅಲ್ಲಿ 2 ಮರಗಳು ತೆಗೆಯುವಂಥದ್ದು ಇವೆಲ್ಲ ಸಮಸ್ಯೆ. ಈ ವಿಚಾರದಲ್ಲಿ ಬೇಡಿಕೆ ಇತ್ತು. ಇವತ್ತು ಕಳೆದ ಚುನಾವಣೆಯಲ್ಲೂ ಸಹ ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಭಾಷಣ ಮಾಡುವಂಥ ವೇಳೆಯಲ್ಲಿ ಇದನ್ನು ನಾವು ಹೇಳಿದ್ವಿ. ನೀವು ನಮಗೆ ಆಶೀರ್ವಾದ ಮಾಡಿದ್ರೆ ಖಂಡಿತ ಇದನ್ನು ಮಾಡಿಸ್ಕೊಡ್ತೀನಿ ಅಂತೇಳಿ ನಾನು ಮಾತು ಹೇಳಿದ್ದೆ. ಅದೇ ರೀತಿ ಇವತ್ತು 25 ಲಕ್ಷ ನಾವು ಮಂಜೂರು ಮಾಡಿಸಿದ್ದೀವಿ. SCPಯಲ್ಲಿ ಕಾಮಗಾರಿ ಇವತ್ತು ಪ್ರಾರಂಭ ಮಾಡುವಂಥದ್ದಕ್ಕೆ ಶಂಕುಸ್ಥಾಪನೆಗೆ ಬಂದಿದ್ದೀವಿ. ಈ ಒಂದು ವೇದಿಕೆಯಲ್ಲಿ ಇವತ್ತು ನಮ್ಮ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಶಿವಣ್ಣವರು, ನಾರಾಯಣ ಸ್ವಾಮಿಯವರು, ಮುನ್ರಾಜು, ಆಂಜಪ್ಪಣ್ಣವರು, ಲಕ್ಷ್ಮೀರೆಡ್ಡಿಯವರು ಮತ್ತು ಶಬರಿ ಅವರು, ಅಕ್ಕ ಚೌಡಮ್ಮಕ್ಕವರು ಅಧ್ಯಕ್ಷರು, ನಿಮ್ಮ ಪೇರು ವೆಂಕಟಲಕ್ಷ್ಮಮ್ಮ ಅವರು, ಪಾರ್ವತಮ್ಮ ಅವರು, ನಿಮ್ಮ ಹೆಸರೇನಮ್ಮ? ಏನು ಹೆಸರು ಹೇಳಿ? ವಿನೋದ PD ಅವರು ಹಾಗೂ ಇಲ್ಲಿ ಎಲ್ಲ ನಮ್ಮ ಮುಖಂಡರು. ಇನ್ನೆಲ್ಲರ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಇನ್ನು ಹೆಸರು ಹೇಳಕ್ಕೆ ಹೋದ್ರೆ ಇನ್ನೆಲ್ಲರ ಹೆಸರು ಹೇಳ್ಬೇಕಾಗುತ್ತೆ. ಏಮನು ಚಪ್ಪಲ್ ಅದರಿಂದ ಇವತ್ತು ಇಲ್ಲಿ ಗ್ರಾಮದ ಮತ್ತು ಎಲ್ಲರೂ ಮಹಿಳೆಯರು, ಗ್ರಾಮದ ಎಲ್ಲ ಹಿರಿಯರು ಮತ್ತು ಸ್ನೇಹಿತರು ಮತ್ತು ಎಲ್ಲ ಮಾಧ್ಯಮ ಮಿತ್ರರು, ನಾವು ಇವತ್ತು ಏನೇ ಕೆಲಸ ಮಾಡಿದ್ರು ಕೂಡ ಪೂರ್ಣ ಆಗಬೇಕು ಮತ್ತು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗ ನಾನು ನಮ್ಮ ಪ್ರಸಾದ್ ಅವ್ರನ್ನ ಕಳಿಸಿ AW ಅವರನ್ನ ಏನೆಲ್ಲ ಕಾಮಗಾರಿ ಆಗಬೇಕು ಅಂಥೇಳಿ ಅಂದಾಜು ಮಾಡಿ ಅಂಥೇಳಿ ಅವ್ರು 25 ಲಕ್ಷ ಬೇಕು ಅಂದರೆ 25 ಲಕ್ಷ ಪೂರ್ತಿ ಕೊಟ್ಟಿದ್ದೀವಿ. ನಾವು ಇಲ್ಲ 5 ಲಕ್ಷ 10 ಲಕ್ಷ ಕೊಟ್ಟು ಒಂದು ಸ್ವಲ್ಪ ಮಾಡೋದು ಮತ್ತೊಂದಲ್ಲ. ಏನಾದರೂ ಕಾಮಗಾರಿ ಆದರೆ ಕೆಲವು ಸಂದರ್ಭದಲ್ಲಿ ನಾನು ಇವತ್ತೆಲ್ಲ ಹಿಂದಿನಿಂದ ಅಷ್ಟೇ ಹೆಚ್ಚು ಕಾಮಗಾರಿ ಆಗಬೇಕು, ಪೂರ್ಣ ಪ್ರಮಾಣದಲ್ಲಿ ಆಗಬೇಕು, ಉಪಯೋಗ ಆಗಬೇಕು.
ಸುಮ್ಮನೆ ಅಲ್ಲೊಂದು ಸ್ವಲ್ಪ ಮಾಡೋದು, ಅಲ್ಲಿಂದ ನೀರು ಬಂದು ಇಲ್ಲಿ ಬಂದು ನಿಲ್ಲೋದು, ಮತ್ತೆ ಅದು ಸಮಸ್ಯೆ, ಈ ರೀತಿ ಆಗುವಂಥದ್ದಕ್ಕೆ ಅವಕಾಶ ಇಲ್ಲ. ಈಗ ಉದಾಹರಣೆಗೆ ಈಗ ಬುಕ್ನಹಳ್ಳಿಗೆ ಕಾಲೋನಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರು. ಸುಮಾರು 42 ಲಕ್ಷ ಈಗ 42 ಲಕ್ಷ ಒಂದೇ ಸತಿ ಕೊಟ್ಟಿದ್ದೀವಿ. ಈ ರೀತಿಯಾಗಿ ಎಲ್ಲಿ ಅವಶ್ಯಕತೆ ಇದೆ, ಈಗ ಬೇಡಿಕೆಗಳು ಭಾಳಷ್ಟಿದ್ದಾವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ಒಂದೊಂದಾಗಿ ನಾವು ವಿವಿಧ ಯೋಜನೆಗಳಲ್ಲಿ ತಗೊಂಡು ಮಾಡೋವಂಥದ್ದು ಮಾಡ್ತಾಯಿದ್ದೀವಿ. ಈಗ SCPಯಲ್ಲಿ ಅಂದರೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಜನ ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಈ ಕಾಮಗಾರಿಗಳನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದೀವಿ. ಹಿಂದೆ ಏನಾಗಿತ್ತು, ಈ ರೀತಿ ಊರ ಒಳಗೆ ಕೆಲಸ ಮಾಡೋದು ಬಿಟ್ಟು ಮುಖ್ಯ ರಸ್ತೆಗಳಿಗೆ ಸಿಮೆಂಟ್ ರಸ್ತೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿತ್ತು. ಏನಪ್ಪ, ಇವತ್ತು ಉದಾಹರಣೆಗೆ ಕಾಗತಿಯಿಂದ ಇಲ್ಲಿ ಊರಿಗೆ ಬರೋ ರೋಡ್, ಸಿಮೆಂಟ್ ರೋಡ್, ಈಗ ಅದು SCPಯಲ್ಲಿ ಮಾಡಿರುವಂಥದ್ದು. SCPಯಲ್ಲಿ ಅಲ್ಲಿ ಮಾಡೋ ಬದಲು ಇದನ್ನು ಮಾಡ್ಬೋದಿತ್ತಲ್ಲ, ಅದನ್ನು ಬೇರೆದ್ರಲ್ಲಿ ಹಾಕ್ಬೋದಿತ್ತಲ್ಲ. ಈಗ ನಾನು ಈ ರೋಡ್ ಕೂಡ ಈಗ ಅಂದಾಜು ಮಾಡಿಸಿದ್ದೀನಿ. ಈಗ ಏನೀಗ ಹಾಳಾಗಿದೆ ರಸ್ತೆ, ಇದನ್ನು ಮುಂದೆ ನಾವು ಕೈಗೆತ್ಕೋಬೇಕು ಅಂತೇಳಿ ಅದನ್ನು ನಾನು ಗಮನಿಸಿ ಈಗ ಅದನ್ನು ನಾವು ಮುಂದಿನ ದಿನದಲ್ಲಿ ಮಾಡಿಕೊಡ್ತೀವಿ. ಯಾವುದೋ ಮೇನ್ ರೋಡ್ ಏನಿದೆ ಅದನ್ನು ಮಾಡುವಂಥದ್ದಕ್ಕೂ ಮಾಡ್ತಾ ಇದ್ದೀವಿ. ಈಗ ಕಾಗತಿ ಒಳಗಡೆ ಇನ್ನೊಂದು ರೋಡ್ ಇದೆ, ಈಗ ಮಧುವರ್ ಮನೆ ಪಕ್ಕದಲ್ಲಿ ಅದನ್ನು ಕೂಡ ಅದೇ ಅದನ್ನು ಈಗ ಮಾಡುವಂಥದ್ದಕ್ಕೆ ಇದು ಮಾಡ್ತಾ ಇದ್ದೀವಿ. ಆಗ್ತಾ ಇಲ್ಲ, ಇದು ಇಷ್ಟೆಲ್ಲ ನಾವು ಮಾಡ್ತಾ ಇರೋದು ಇಷ್ಟೇ ಕಾರಣ ಆದಾಗ. ಈಗ ಯಾಕಂದರೆ ಇಲ್ಲೆಲ್ಲ ಭಾಳಷ್ಟು ಭೂಮಿ ಬರೀ ಏನೋ ಕಲ್ಲು ಗುಂಡುಗಳು ಇರ್ತಕ್ಕಂಥದ್ದು, ಏನೋ ಭಾಳ ಫಲವತ್ತವಾಗಿರ್ತಕ್ಕಂಥ ಭೂಮಿ ಅಲ್ಲ. ಅಥವಾ ಏನೋ ರೈತರು ಯಾರೋ ಕೆಲವ್ರದ್ದು ಒಳ್ಳೆ ಸ್ವಲ್ಪ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಎಲ್ಲ ಇದೆ ಅಂತ ಹೇಳೋದು. ಯಾಕಂದರೆ ಮಾಡೋವಂಥ ಸಂದರ್ಭದಲ್ಲಿ ಸ್ವಲ್ಪ ಬೇರೆ ಭೂಮಿನೂ ತಗೋಬೇಕಾಗುತ್ತೆ. ಅದರಿಂದ ಈಗ ಮದನಪಲ್ಲಿ ರೋಡಿಂದ ಇದಕ್ಕೆ ಸಂಪರ್ಕ ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮುರುಗಮಲ್ಲ ರೋಡ್ಗೆ ಬರ್ತದೆ. ಏನು ಇಲ್ಲಿ ಕನ್ಶೆಟ್ಟಹಳ್ಳಿ ಹತ್ರ ಪ್ರಾರಂಭ ಆಯಿತು, ಈಗ ಈ ರಸ್ತೆ 2 ರಸ್ತೆನೂ ಇವತ್ತು ಸೇರಿದೆ. ಈಗ ಹತ್ರ ಮುರುಗಮಲ್ಲವರೆಗೂ ಹೊಟ್ಟೋಗಿದೆ. ಈಗ ಅದು ಒಂದು ಪ್ರಯತ್ನ ನಾವು ಮಾಡಿದ್ದೀವಿ. ಈಗ ಅದರಲ್ಲಿ ಈಗ ಹಣ ಕೊಟ್ಟ ಮೇಲೆ ಈಗ ಮತ್ತೊಂದು 1000 ಎಕರೆ ಗುರ್ತಿದ್ದೀವಿ, 1100 ಚಿಲ್ಲರೆ ಎಕರೆ ಗುರ್ತಿದ್ದೀವಿ. ಮದನಪಲ್ಲಿ ಕಡೆಯಿಂದ ರಸ್ತೆಯಿಂದ ನೇರವಾಗಿ ಈ ಏನು ಕೈಗಾರಿಕಾ ಪ್ರದೇಶಕ್ಕೆ ಒಂದು ದೊಡ್ಡ ರಸ್ತೆ ಮಾಡುವಂಥದ್ದಕ್ಕೂ ನೋಟಿಫಿಕೇಶನ್ ಮಾಡಿಸಿದ್ದೀವಿ. ಈಗ ಜಾಯಿಂಟ್ ಸರ್ವೆ ಎಲ್ಲರನ್ನೂ ಕರೆದು ರೈತರನ್ನೆಲ್ಲ ಕರೆದು ಮಾತಾಡಿದ್ದಾರೆ, ಹೌದಲ್ವಾ? ರೈತರನ್ನೆಲ್ಲ ಕರೆದು ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ. ಬಹುತೇಕ 90% ಎಲ್ಲರೂ ಒಪ್ಕೊಂಡಿದ್ದಾರೆ. ಒಬ್ಬರೋ ಇಬ್ಬರೋ ನಮ್ದೊಂದು ಎಕರೆ ಬಿಟ್ಕೊಡಿ ಮತ್ತೊಂದು ಅಂತ ಹೇಳ್ತಾರೆ. ನೋಡೋಣ ಅದನ್ನು ಯಾವ ರೀತಿ ಅವರು ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ, ನೋಡೋಣ. ಅದು ಬಿಟ್ಟರೆ ಬಹುತೇಕ ಎಲ್ಲರೂ ಒಪ್ಕೊಂಡಿದ್ದಾರೆ. ಅದರಿಂದ ಈ ಭಾಗದಲ್ಲಿ ನಾಳೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗ್ತವೆ. ನಿಮ್ಮ ಭೂಮಿ ಏನಿದೆ, ಭೂಮಿಗೆ ಒಳ್ಳೆ ಬೆಲೆ ಸಿಗುತ್ತೆ. ನಾಳೆ ಬೆಳಗ್ಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಒಂದು ಕೈಗಾರಿಕೆಗಳಲ್ಲಿ ಅವರ ವಿದ್ಯಾರ್ಹತೆ ಅಥವಾ ಅದರ ಅನುಗುಣವಾಗಿ ನಮ್ಮಲ್ಲಿರ್ತಕ್ಕಂಥ ಕೌಶಲ್ಯಕ್ಕೆ ಅನುಗುಣವಾಗಿ ಉದ್ಯೋಗ ಸಿಗೋದು ಬೇರೆ. ಆದರೆ ಅದರ ಪರಿಣಾಮ ಯಾವ ರೀತಿ ಆಗುತ್ತೆ, ಹೆಚ್ಚು ಜನ ಇಲ್ಲಿ ಓಡಾಟ, ಜನಸಂದಣಿ, ಜನ ಇಲ್ಲಿ ಕೆಲಸ ಕಾರ್ಯಗಳಿಗೆ ಅವರ ಬೇಡಿಕೆಗಳು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಇವೆಲ್ಲ ಕೊಡುವಂಥ ಸಂದರ್ಭದಲ್ಲಿ ನಾಳೆ ನಿಮ್ಮ ಊರಲ್ಲೇ ನೀವು ನಾಳೆ ಬಾಡಿಗೆ ಮನೆಗಳು ಕಟ್ಬಿಡ್ಬೋದು. ಮನೆಗಳ ಬಾಡಿಗೆ ಕೊಡುವಂಥ ಪರಿಸ್ಥಿತಿ ಬರ್ತದೆ. ಎಲ್ಲರೂ ಏನೋ ಟೌನ್ ಹತ್ರ ಎಲ್ಲ ಟೌನ್ಗೆ ಇದು ಹೊಂದ್ಕೊಂಡೇ ಇರುವಂಥದ್ದು. ಅದರಿಂದ ಈ ರೀತಿ ನಾವು ಜನರ ಬದುಕಿನಲ್ಲಿ ಬದಲಾವಣೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದೊಂದೇ ಅಲ್ಲ, ನಾವು ಈಗ ಅಂತರ್ಜಲ ವೃದ್ಧಿ ಆಗಬೇಕು. ಈಗಾಗಲೇ ಬೆಂಗಳೂರಿನ ಸಂಸ್ಕರಣೆ ಮಾಡಿರತಕ್ಕಂಥ ನೀರು ನಮ್ಮ ತಾಲೂಕು ಕೈ ಬಿಟ್ಟೋಗಿತ್ತು. ನಾನು ಸೋತಿದ್ರು ಅವತ್ತು ನಮ್ಮ ತಾಲೂಕು ಕಡೆ ನೀರು ಬರುವಂಥ ಪ್ರಯತ್ನ ಕೃಷ್ಣ ಬೈರೇಗೌಡರ ಸಹಕಾರದಿಂದ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ನಂತರ KC ವ್ಯಾಲಿ 2ನೇ ಹಂತದಲ್ಲಿ 50 ಕೆರೆ, ಅವತ್ತು ಈ ಭಾಗದಲ್ಲಿ ಕೂಡ ಕೆಲವು ಕೆರೆಗಳನ್ನ ನೀರು ತುಂಬಿಸುವಂಥದ್ದಾಗುತ್ತೆ. ಆಮೇಲೆ ಈಗ ಬೇರೆ ಇನ್ನೊಂದು HN ವ್ಯಾಲಿಯಲ್ಲಿ 120 ಕೆರೆಗಳನ್ನು ಸೇರಿಸುವಂಥ ಕೆಲಸ ಮಾಡಿದ್ದೀವಿ. ಅದು ಕೂಡ ಟೆಂಡರ್ ಆಗಿದೆ. ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಕಡೆ ಯಾರು ಕೃಷಿ ಚಟುವಟಿಕೆ ಮಾಡ್ಕೋಬೇಕು, ಕೃಷಿ ಚಟುವಟಿಕೆ ಮಾಡೋವಂಥವ್ರಿಗೂ ಅಂತರ್ಜಲ ವೃದ್ಧಿ ಆಗಬೇಕು. 1500-1600 ಅಡಿ ಬೋರ್ವೆಲ್ ಹೋಗಿರುವಂಥದ್ದನ್ನು ಮೇಲ್ ತರುವಂಥ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ. ಜೊತೆಗೆ ಬೇರೆ ರೀತಿಯಲ್ಲಿ ಈಗ ಕೈಗಾರಿಕೆಗಳು ಬರ್ತದೆ. ಕೈಗಾರಿಕೆ ಚಟುವಟಿಕೆ ಬಂದಾಗ ಅದನ್ನು ಸಂಸ್ಕರಣೆ ಮಾಡಿ ಕೈಗಾರಿಕೆಗಳವರು ಆ ನೀರು ಬಳಸುವಂಥದ್ದು ಆಗುತ್ತೆ. ಈಗ ನಾವು ಪ್ರಾಯೋಗಿಕವಾಗಿ ಚಿಂತಾಮಣಿಯಲ್ಲಿ ನಮ್ಮ ಗೋಪ್ಸಂದ್ರ ಹತ್ರ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇದೆ. ಅಲ್ಲಿ ಒಂದು ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ. ಯಾಕಂದರೆ ಈಗಾಗಲೇ ದೇವನಹಳ್ಳಿಯಲ್ಲಿ ಒಂದು ಪ್ರಾಯೋಗಿಕವಾಗಿ ಮಾಡಿದ್ದಾರೆ. ಆ ನೀರು ಕುಡಿಯೋ ಮಟ್ಟದವರೆಗೂ ಶುದ್ಧೀಕರಣ ಆಗಿದೆ. ಇವತ್ತು RO ಪ್ಲಾಂಟ್ ಇಲ್ಲಲ್ಲ ಇಲ್ಲಿ. ಈಗ ನಾವು ಪ್ರತಿಯೊಂದು ಊರಲ್ಲಿ ಇವತ್ತು ನಾವು RO ಪ್ಲಾಂಟ್ ಅಂದರೆ ಏನೋ ಶುದ್ಧ ನೀರಿನ ಘಟಕಗಳನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 100 ಚಿಲ್ಲರೆ ಗ್ರಾಮಗಳಕ್ಕಿಂತ ಹೆಚ್ಚು ಮಾಡಿದ್ದೀವಿ. ಇನ್ನೆಲ್ಲ 50-60 ಗ್ರಾಮ, 55 ಗ್ರಾಮ ಬಹುಶಃ ಅಂದಾಜು ಅಷ್ಟು ಮಾತ್ರ ಬಾಕಿ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮಗಳು, ಚಿಂತಾಮಣಿ ತಾಲೂಕಿನ
ನೀವೇನು ಕೇಳೋಷ್ಟೇ ಇಲ್ಲ, ನಮ್ಮೂರಿಗೆ ಫಿಲ್ಟರ್ ಕೊಟ್ಟಿಲ್ಲ ಸರ್, ಕೊಡಿ ಸರ್ ಅಂತ. ಯಾಕಂದರೆ ನಾನು ಯಾವ್ಯಾವ ರೂಪದಲ್ಲಿ ಯಾರ್ಯಾರನ್ನ ಕೇಳ್ಕೊಂಡು ಮಾಡ್ತಾಯಿದ್ದೀನಿ ನನಗೆ ಗೊತ್ತಿದೆ. ಈಗ ಅದರಿಂದ ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. 10 ಜನಕ್ಕೆ ಉಪಯೋಗ ಆಗುವಂಥದ್ದನ್ನೇ ನಾವು ತೀರ್ಮಾನ ಮಾಡಿದ್ವಿ. ಯಾಕಂದರೆ ಈಗ ನೋಡಿ, ಮೊನ್ನೆ ನಾವು ಸುಮಾರು 30 ಎಕರೆ ಗುರುತಿಸಿ ಇವತ್ತು ವಿವಿಧ ಜನಾಂಗಗಳಿಗೆ ನಮ್ಮ ತಾಲೂಕಿನಲ್ಲಿ ಅವರಿಗೆ ಶೈಕ್ಷಣಿಕ ಅಧ್ಯಯನ ಕೇಂದ್ರ ಮಾಡುವಂಥದ್ದಕ್ಕೆ ಜಾಗ ಗುರುತಿಸಿ ಕೊಟ್ಟರು. ಸುಮಾರು ನಾನು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೆ, ಜಾಗ ಎಲ್ಲೋ ನೋಡ್ತಾ ಇದ್ದೀವಿ, ಗುರುತಿಸ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಅಂತ. ಸುಮಾರು ಸರಿ ಸರ್ವೆ ಮಾಡಿ ಎಲ್ಲ ಮಾಡಿ ನಾವು ಅದನ್ನು ಗುರುತಿಸಿ ಎಲ್ಲ ಮಾಡಿ ಕೊಡೋವಂಥ ಕೆಲಸ ಮಾಡಿದ್ವಿ. ಅಲ್ಲಿ ಯಾರೋ ಮತ್ತೆ ತೀಟೆ, ನಮ್ಮವ್ರು ಯಾರೋ ಹೋಗ್ಬಿಟ್ಟು ಎತ್ಕಟ್ಬಿಟ್ಟು ಅಲ್ಲಿ ಕಟ್ಕೊಂಬಿಡಿ ಮನೆ, ನಾನೇನೋ ಮಾಡಿ ಬಿಡಿಸ್ತೀನಿ, ಈ ಥರ ನಮ್ಮವರೇ ಕೆಲವರು ತಪ್ಪು ಮಾಡೋರೆ. ಅದಕ್ಕೆ ನಾವು ನಿರ್ದಾಕ್ಷಿಣ್ಯವಾಗಿ ನಾವು ಎಲ್ಲರಿಗೂ ಮಂಜೂರು ಮಾಡಿಬಿಟ್ಟಿದ್ದೀವಿ. ಈಗ ನಾವು ಬಿಡೋಕ್ಕಾಗೋದಿಲ್ಲ. ಅದನ್ನು ನಾವು ತೆರವುಗೊಳಿಸ್ಬಿಟ್ವಿ. ನಾವು ಸ್ವಲ್ಪ ಕಠಿಣವಾಗಿ ತೀರ್ಮಾನ ಮಾಡಿ ಯಾವುದೇ ಕಾರಣಕ್ಕೂ ಅವ್ರು ಬೇರೆ ಜಾಗ ಇತ್ತು, ಅಲ್ಲಿ ಮಂಜೂರಾಗಿತ್ತು ಸರ್ಕಾರಿ ಜಾಗ, ಅಲ್ಲಿ ಕಟ್ಕೊಳ್ಳಿ ನೀವು ಅಂತ ತೋರಿಸ್ಬಿಟ್ಟು ಅದನ್ನೆಲ್ಲ ತೆರವುಗೊಳಿಸ್ಬಿಟ್ವಿ. ಈ ಥರ ಕೆಲವು ತೀರ್ಮಾನಗಳು ನಾನು ಕೆಲವು ಸಂದರ್ಭದಲ್ಲಿ ಗಟ್ಟಿಯಾಗಿ ಮಾಡ್ತೀನಿ. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಕಲ್ಪಿಸುವಂಥದ್ದು ಇವೆಲ್ಲ ಮಾಡ್ತೀನಿ. ಇಲ್ಲಾಂದರೆ ಯಾವುದು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಲ್ಲು, ಒಂದು ಸಣ್ಣ ಕಲ್ಲೆತ್ತಿ ಈ ಕಡೆ ಇಡೋಕ್ಕೂ ಸಾಧ್ಯ ಇಲ್ಲ. ಅಲ್ಲೇನೋ ಇಡೋಂಥ ಸಂದರ್ಭದಲ್ಲಿ ಅಲ್ಲೊಂದು 2 ಇರುವೆ ಇರ್ಬೋದು. ಸುಡಪ್ಪ ಒಂದು ಸೀಮುಲ್ ಸಂಪೇಸ್ರಿ. ಹಾಂ, ಅದರಿಂದ ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ 10 ಜನಕ್ಕೆ ಉಪಯೋಗ ಆಗುವಂಥ ಸಂದರ್ಭದಲ್ಲಿ ಕೆಲವು ಕಠಿಣವಾದಂಥ ತೀರ್ಮಾನಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ಕೆಲವರು ಅವ್ರದ್ದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಬೋದು. ಈಗ ಉದಾಹರಣೆಗೆ ಸ್ಟೇಡಿಯಮ್ಮು ಸುಮಾರು 1.25 ಕೋಟಿ ಬಾಕಿ ಇಟ್ಟಿದ್ರು ಅಂಗಡಿಗಳು ಎಲ್ಲ 2 ವರ್ಷದಿಂದ ಹೇಳಿ ಮಾಡಿದ್ವಿ. ಕಡೆ ಬೀಗಗಳು ಹಾಕಿ ಈಗೆಲ್ಲ ವಸೂಲಿ ಮಾಡಿ ಈಗ 19 ಲಕ್ಷಕ್ಕೆ ಬಂದಿದೆ. IDSMT ಕಾಂಪ್ಲೆಕ್ಸ್ ಇವೆಲ್ಲ ಒಂದೊಂದು ಹೇಳ್ಕೊಂಡು ಹೋದರೆ ಇದೆಲ್ಲ ಯಾವುದು ಸಾರ್ವಜನಿಕರಿಗೆ ಬರಬೇಕಾಗಿದ್ದಂಥದ್ದು, ಸಾರ್ವಜನಿಕರಿಗೆ ಉಪಯೋಗ ಆಗೋಂಥ ಇವತ್ತೆಲ್ಲ ಇದೆಲ್ಲ ಕಾರ್ಯಕ್ರಮ. ಅದರಿಂದ ಸ್ವಲ್ಪ ಅದಕ್ಕೆ ಒಳಚರಂಡಿ ನೀರು ಎಲ್ಲೋ ಹೋಗಬೇಕು, ಅದಕ್ಕೆ ಒಂದು ಸೆಪ್ಟಿಕ್ ಟ್ಯಾಂಕ್ ಮಾಡಬೇಕು. ಅದು 10 ವರ್ಷ ಯಾರು ಗಮನಿಸಲಿಲ್ಲ. ಅಲ್ಲಿ ನಾವು ಈಗ 40 ಲಕ್ಷ ಕೊಡ್ಬೇಕು, ಆಮೇಲೆ ಅಲ್ಲಿ ರೋಡ್ ಬೇಕು ಅಂದರೆ 35 ಲಕ್ಷ ಕೊಟ್ಟು ಸಿಮೆಂಟ್ ಮಾಡ್ತೀವಿ. ಈ ಥರ ಅದರಿಂದ ಈಗ ಇವೆಲ್ಲ ನಾವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು.